ವಿಜಯಪುರ ಜಿಲ್ಲೆಯ ಆಲ್ಮೇಲ ತಾಲೂಕಿನ ಸೋಮಜಾಳ ಗ್ರಾಮದಿಂದ ಶ್ರೀಶೈಲ ಪಾದಯಾತ್ರೆಗೆ ಹೋಗ್ತಾ ಇರುವ ಭಕ್ತಾದಿಗಳು ಕೀಲುಗುದ್ರೆ ನಡೆಯುವಲ್ಲಿ ಶ್ರೀಶೈಲಕ್ಕೆ ಪಾದಯಾತ್ರೆ ಮೂಲಕ ಮಲ್ಲಯ್ಯನ ದರ್ಶನಕ್ಕೆ ಹೊರಟ ಭಕ್ತಾದಿಗಳಿಗೆ ಅನ್ನಪ್ರಸಾದ ಈ ಸಂದರ್ಭದಲ್ಲಿ ನೆರವೇರಿಸಲಾಯಿತು. ಮುಂಜಾಳದ ಗ್ರಾಮಸ್ಥರು ಭಕ್ತಾದಿಗಳಿಂದ ಶ್ರೀಶೈಲಕ್ಕೆ ತೆರಳುವ ಭಕ್ತಾದಿಗಳಿಗೆ ಶಿವಣ್ಣ ಚಡದ್, ಮಂಜುನಾಥ ಇಂಡಿ, ಮಲ್ಲಿಕಾರ್ಜುನ ಕಂಬಾರ್, ಮಂಜು ಚಡದ್, ಮಹೇಶ್ ಬಿರಾದರ್, ಕಪಿಲ್ ಮಾಡಿ, ವಿನಾಯಕ್ ಭಕ್ತಾದಿಗಳು ಕೂಡ ಇದು ಮಹಿಳೆಯರು ಕೂಡ ಈ ಸಂದರ್ಭದಲ್ಲಿ ಪಾದಯಾತ್ರೆಗೆ ತೆರಳುತ್ತಾ ಇದ್ದಂಥವರಿಗೆ ಅನ್ನ ಪ್ರಸಾದದ ವ್ಯವಸ್ಥೆ ಕೂಡ ಕಲ್ಪಿಸಲಾಗಿತ್ತು. ವರದಿ ಶಂಕರಗೌಡ ಹಚ್ಚಡದ್. ನಾನು ಮಾವಿದ್ದ ಟಿವಿಯ ಸಂಪಾದಕ. ಇವತ್ತು ಲೈವ್ ಬರಬೇಕಾದ್ರೆ ಕಾರಣವೇನಪ್ಪ ಅಂತಂದ್ರೆ ವಿಜಯಪುರ ಜಿಲ್ಲೆಯ ಆಲ್ಮೇಲ್ ತಾಲೂಕಿನ ವ್ಯಾಪ್ತಿಯಲ್ಲಿ ಬರುವ ಸೋಮಜಾಳ ಗ್ರಾಮದಲ್ಲಿ ಮಲ್ಲಯ್ಯನ ಹೋಗುತ್ತಾ ಭಕ್ತಾದಿಗಳು ನಾವು ಸಾಕಷ್ಟು ನೋಡಿದ್ದೀವಿ. ನಡಿಗೆಯಿಂದ ನಡ್ಕೊಂತ ಹೋಗೋದು ನೋಡಿದ್ದೀವಿ, ಎಲ್ಲ ಕಡೆಗೆ ನೋಡಿದ್ದೀವಿ. ಆದರೆ ಇವತ್ತು ಸೋಮಜಾಳ ಗ್ರಾಮದಲ್ಲಿ ಏನು ವಿಶೇಷಪ್ಪ ಅಂತಂದ್ರೆ ಇವತ್ತು ಮಲ್ಲಯ್ಯನ ಹೋಗೋ ಭಕ್ತಾದಿಗಳು ಏನು ವಿಶೇಷ ಮಾಡ್ಯಾರಪ್ಪ ಅಂತಂದ್ರೆ ನಾವು ಬರಗಾಲನೆ ನಡಿಬೇಕಾದರೆ ನಾವು ಬೈಕಿನ ಮೇಲೆ ನಡೆಯುತ್ತೀವಿ. ಆದರೆ ಇಲ್ಲಿ ಮಲ್ಲಯ್ಯನ ಭಕ್ತರು ಏನು ಮಾಡಿದಾರಪ್ಪ ಅಂದ್ರೆ ಕೀಲೆ ನಡಿಗೆಯಿಂದ ನೀವು ಈ ದೃಶ್ಯದಲ್ಲಿ ಕಾಣ್ತಾ ಇರ್ಬೋದು, ತೋರಿಸ್ತಾ ಇದ್ದೀನಿ ನೋಡಿ. ಈ ಕೀಲೆ ನಡಿಗೆಯಿಂದ ಸುಮಾರು ಏನಿರೋದು 3 ಫೀಟ್ 4 ಫೀಟ್ ಇಟ್ಟಿದ್ದೇವೆ. ಈ ಕೀಲಿಗೆ ನಡಿಗೆಯಿಂದ ನಡೀತಾ ಇದ್ದಾರೆ. ನಡೆಯುವಾಗ ಹೇಳಿದಾಗ ಒಂದು ಚೂರು ಫರಕ ಆದರೆ ಅವರಿಗೆ ಒಂದು ಬೀಳುವ ಸಾಧ್ಯತೆ ಕೂಡ ಇರುತ್ತದೆ. ಆದರೆ ಅವರು ಇವಾಗ ಮಲ್ಲಯ್ಯನ ಮೇಲೆ ಭಾರವನ್ನು ಇಟ್ಟು ಸುಮಾರು 500 ಕಿಲೋಮೀಟರಿಂದ 6 ಕಿಲೋಮೀಟರ್ ನಡೆಸ್ತಾ ಇದ್ದಾರೆ. ಈ ಮಲ್ಲಯ್ಯನ ಕಮಿಟಿಯ ಅಧ್ಯಕ್ಷರಾದ ಮಲ್ಲು ಅಧ್ಯಕ್ಷರು ಇದ್ದಾರೆ. ಅವರಿಗೆ ನಾವು ಮಾತಾಡ್ಸಿ ನೋಡೋಣ, ಏನು ಈ ಬಗ್ಗೆ ವಿಶೇಷವನ್ನು ಕೇಳಿ ನೋಡೋಣ. ಇದ್ರ ಬಗ್ಗೆ ಏನು ವಿಶೇಷ ಹೇಳ್ತೀರಿ ಮಲ್ಲ? ನಾವು ಸುಮಾರು 14 ವರ್ಷಗಳಿಂದ ಪಾದಯಾತ್ರೆ ಮಾಡ್ತಾ ಇದ್ದೇವೆ. ಇಲ್ಲಿ ಬೇಡಿದವರಿಗೆ ಬೇಡಿದ್ದು ಕೊಡುವಂಥ ಮಲ್ಲಯ್ಯ. ಅವನಿಗೆ ನಂಬಿ ಎಷ್ಟು ಮಂದಿ ಪಾದಯಾತ್ರೆಯಲ್ಲಿ ಸುಮಾರು 60ರಿಂದ 70 ಜನ ಪಾದಯಾತ್ರೆಗೆ ಬಿಟ್ಟಿದ್ದೇವೆ. ಬೇಡಿದವರಿಗೆ ಬೇಡಿದ್ದು ಕೊಡ್ತಾನೆ. 70 ವರ್ಷಗಳಿಂದ ಸತತ ನೀವು ಎಷ್ಟು ಭಕ್ತಾದಿಗಳು ಮಲ್ಲಯ್ಯಗೆ ಹೋಗ್ತಾ ಇದ್ದೀರಾ? ನೀವು 60ರಿಂದ 70 ಜನ ಐತಿ ಸರ್. ಪ್ರತಿ ವರ್ಷದಿಂದನೂ ಹೋಗ್ತಿರೋ ಏನೋ ಈ ವರ್ಷ ಜನಸಂಖ್ಯೆ ಹೆಚ್ಚಾಗಿದೆ? ಈ ಸಾರಿ ಜನಸಂಖ್ಯೆ 10 ಜನ ಹೆಚ್ಚಾಗಿದೆ. ವರ್ಷ 50ರಿಂದ 60 ಜನ ಹೋಗ್ತಾ ಇದ್ದೇವೆ. ಈ ಸಾರಿ 70 ಜನ ಆಗಿದೆ. ಪಾದಯಾತ್ರೆ ಮಾಡ್ತಾ ಇದ್ದೀವಿ. ಈಗ ಇವು ಕಾಲುನಡಿಗೆ ಕಟ್ಕೊಂಡಿದ್ದವರಿಗೆ ನಾವು ಮಾತಾಡ್ಸೋಣ. ಈಗ ನೀವು ಕಾಲುನಡಿಗೆ ನಡ್ಕೊಂಡು ಹೋಗ್ತಾ ಇದ್ದೀರಾ, ನಿಮಗೆ ಇದಕ್ಕೆ ಸಪೋರ್ಟ್ ಯಾರು ಅಂತ ನಾವು ಕೇಳ್ತಾ ಇದ್ದೀವಿ. ನಿಮಗೆ ಸಪೋರ್ಟ್ ಯಾರಿದ್ದಾರೆ ಇವಾಗ? ಸಪೋರ್ಟ್ ಮಾಡಿದ್ದಾರೆ. 70 ಜನ ಹೊಂಟಿದ್ದೇವೆ. ಎಲ್ಲರೂ ಕೂಡಿ ಸಹಕರಿಸಿ ಎಲ್ಲರೂ ಚೆನ್ನಾಗಿ ಕರ್ಕೊಂಡು ಹೋಗ್ತಾರೆ ನಮಗೆ ಮಲ್ಲಯ್ಯ. ಅಂದ್ರೆ 70 ಜನ ನಿಮ್ಮ ಶ್ರೀಶೈಲ ಮಲ್ಲಯ್ಯನ ಗರ್ಭಗುಡಿಗೆ ಮುಟ್ಟೋ ತನಕ ನಿಮ್ಮ ಜೊತೆಗೆ ಇರ್ತಾರ? ಏನು ನಡುವ ಹಾದಿಯಲ್ಲಿ ನಿಮ್ಮನ್ನು ಕೈ ಬಿಡುತ್ತಾರ? ಹಾಗೆ ಇಲ್ಲ ಮಲ್ಲಯ್ಯ. ಮಲ್ಲಯ್ಯನ ಭಕ್ತರು ಎಲ್ಲರೂ ಜನ ನಮ್ಮ ಜೊತೆನೇ ಇರ್ತಾರೆ. ಎಲ್ಲರೂ ನಮ್ಮನ್ನು ಚೆನ್ನಾಗಿ ಕರ್ಕೊಂಡು ಹೋಗ್ತಾರೆ. ಒಗ್ಗಟ್ಟಾಗಿ ಹೋಗ್ತಾರೆ. ಓಕೆ ವೀಕ್ಷಕರೇ, ಕಾಲ್ನಡಿಗೆಯನ್ನು ಕಟ್ಟಿದ್ದಾರೆ. ಅವ್ರಿಗೆ ಕೂಡ ನಾವು ಮಾತಾಡ್ಸಿ ನೋಡೋಣ ಏನು ಹೇಳ್ತಾರೆ ಅವರು ಅಂತ. ಕಬ್ಬಿ 3,000 ಕೊಟ್ರ ಅಂತ ಹೇಳ್ರಿ. ಭಕ್ತರು ಇಬ್ಬರು ಮಲ್ಲಯ್ಯನ ಯಾಕಂದ್ರೆ ನಾವು ಇಲ್ಲೊಬ್ಬ ಹೋಗ್ತಾ ಇದ್ದಾರೆ. ಏನು ಕಾಲ್ನಡಿಗೆಯನ್ನು ಹೋಗ್ತಾ ಇದ್ರಿ? ಏನು ಸಂಕಲ್ಪ ಮಾಡಿಕೊಂಡು ಹೋಗ್ಬೇಕಂತ ಅಪೇಕ್ಷೆ ಆಗಿದೆ. ಆ ಮಲ್ಲಯ್ಯ ಸಾಕಷ್ಟು ಕೊಟ್ಟಿದ್ದಾನೆ. ನಂಬಿದವರಿಗೆ ಎಂದು ಕೈ ಬಿಡಲ್ಲ ಅಂತ ಹೇಳ್ತಾ ಇದ್ದೀನಿ. ಶಿಕ್ಷಕರೇ, ಅವರಿಗೆ ನಾವು ಕೀಲನಡಿಗೆಯಿಂದ ನಾವು ಹೋಗಿ ಒಂದು ಮಲ್ಲಯ್ಯನ ಮುಟ್ಟಿ ಮಳೆಯಬೇಕು ಅನ್ನೋ ಒಂದು ಉದ್ದೇಶಕ್ಕಾಗಿ ಹೋಗ್ತಾ ಇದ್ದಾರೆ. ಇಲ್ಲಿಂದ್ರೆ ಇದು ಮೊಮ್ಮಗದೆಲ್ಲ
ಗಂಡಾಳಿ ನೀವು ಆ ಕಡೆ ಸರಿಯಪ್ಪ. ಜಳಕ ಮಾಡಿ ಬೇಕಂದ್ರೆ ಬೇಡ ಕಾವೇರಿ ಬೇಕೀಗ ಕಾಯಿಸಿ ಇದು ಮಾಡಿದಾಗ ಸಾಕು ಮತ್ತೆ ಬೇಡ್ತು